ಸರ್ವೈವಲ್ ಅನ್ನ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತಿದ್ದಾರೆ ಬಿಜೆಪಿ ಜೊತೆ ಪ್ರೀ ಪೋಲ್ ಅಲೈನ್ಸ್ ಮಾಡಿಕೊಂಡು. ಕರ್ನಾಟಕದಲ್ಲಿ ಈಗಿನವರೆಗಿನ ಟ್ರೆಂಡ್ ಪ್ರಕಾರ 22 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಆರಂಭಿಕ ಮುನ್ನಡೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರ ರಾಘವೇಂದ್ರಗೆ 3,000 ಮತಗಳ ಮುನ್ನಡೆ ಸಿಕ್ಕಿದೆ. ಇದು ಡೆಫಿನೆಟ್ಲಿ ಪೋಸ್ಟಲ್ ಬ್ಯಾಲೆಟ್ ನಂತರದ ಇವಿಎಂ ಎಣಿಕೆ. ಯಾಕಂದ್ರೆ ಪೋಸ್ಟಲ್ ಬ್ಯಾಲೆಟ್ 5 ಕೊಯಂಬತ್ತೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈಗೆ ಹಿನ್ನಡೆ. ಉತ್ತರ ಪ್ರದೇಶದಲ್ಲಿ 44 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ ಇದ್ರೆ ಸುಮಾರು 20 ಕ್ಷೇತ್ರಗಳಲ್ಲಿ INDIA ಒಕ್ಕೂಟ ಮುನ್ನಡೆಯಲ್ಲಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ್ ಕಾರಜೋಳ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ 20ಕ್ಕೂ ಹೆಚ್ಚು ಲೀಡ್ಗಳನ್ನು ಕಾಯ್ದುಕೊಂಡಿದೆ. ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್. ದಾವಣಗೆರೆಯ ಫೈಟ್ ಕೊನೆಯ ಹಂತದವರೆಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಬಹಳ ಕುತೂಹಲದ ಕ್ಷೇತ್ರ. ಡಾಕ್ಟರ್ ಮಂಜುನಾಥ್ ಆರಂಭಿಕ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಹಿನ್ನಡೆ ಇದ್ರು, ಈಗ ಮುನ್ನಡೆಗೆ ಬಂದಿದ್ದಾರೆ. ಹರಿಯಾಣದ ಗುರ್ಗಾಂವ್ನಲ್ಲಿ ರಾಜ್ ಬಬ್ಬರ್ ಮುನ್ನಡೆ. ಚಂಡೀಗಢ ಮನೀಶ್ ತಿವಾರಿ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಮುನ್ನಡೆ. ಸಂಯುಕ್ತ ಪಾಟೀಲ್ ಹಿನ್ನಡೆ. ಬೀದರ್ನಲ್ಲಿ ಭಗವಂತ್ ಖೂಬಾ, ಬಿಜೆಪಿಯ ಒಳ ಜಗಳ ಜಾಸ್ತಿ ಇದ್ದ ಕ್ಷೇತ್ರ, ಅಲ್ಲಿ ಭಗವಂತ್ ಖೂಬಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತತ 3ನೇ ಬಾರಿಯ ಚುನಾವಣೆ ಭಗವಂತ್ ಖೂಬಾ ಅವರದು. ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ನಲ್ಲಿ ಬಿಜೆಪಿ 255, INDIA ಮೈತ್ರಿಕೂಟ 134. ಮಧ್ಯಪ್ರದೇಶದ 20 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಆರಂಭಿಕ ಮುನ್ನಡೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೋಟಾದಿಂದ ಮುನ್ನಡೆಯಲ್ಲಿದ್ದರೆ ಗುಜರಾತ್ನ ಪೋರ್ಬಂದರ್ದಿಂದ ನರೇಂದ್ರ ಮೋದಿ ಅವರ ಪರಮಾಪ್ತ ಸಚಿವ ಮನ್ಸುಖ್ ಮಾಂಡವ್ಯ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬರ್ತಾ ಇರುವ ಅಪ್ಡೇಟ್ಗಳನ್ನು ನೋಡ್ತಾ ಇದ್ರೆ ಅನೇಕ ಕಡೆ ಇವಿಎಂ ಕೌಂಟಿಂಗ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರಿಗೆ 3,000 ಮತಗಳ ಮುನ್ನಡೆ ಅಂತ ಬಂತು. ಅದು ಡೆಫಿನೆಟ್ಲಿ ಇವಿಎಂ ವೋಟ್. ಅಂಚೆ ಮತ ಎಣಿಕೆ ಮುಗಿದು ಇವಿಎಂ ಕೌಂಟಿಂಗ್ ಶುರುವಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಆರಂಭಿಕ ಟ್ರೆಂಡ್ನಲ್ಲಿ ಹಿನ್ನಡೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಿನ್ನಡೆ. BY ರಾಘವೇಂದ್ರ ಮುನ್ನಡೆ. ಸುಲ್ತಾನ್ಪುರದಲ್ಲಿ ಮನೇಕಾ ಗಾಂಧಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಮಾತ್ರ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ. ಗಾಯತ್ರಿ ಸಿದ್ದೇಶ್ವರ್ ಹಿನ್ನಡೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಅಲ್ವರ್ ರಾಜಸ್ಥಾನದ ಕ್ಷೇತ್ರ, ದಿಲ್ಲಿಗೆ ಹತ್ತಿಕೊಂಡಿರುವ ಕ್ಷೇತ್ರ. ಭೂಪೇಂದ್ರ ಯಾದವ್ ಕೇಂದ್ರ ಮಂತ್ರಿ ಮುನ್ನಡೆ ಕಾಯ್ದುಕೊಂಡಿದ್ರೆ ವಿದಿಶಾ ಮಧ್ಯಪ್ರದೇಶದಿಂದ
ಶಿವರಾಜ್ ಸಿಂಗ್ ಚೌಹಾಣ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಮುನ್ನಡೆಗೆ ಬಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.